ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇದ್ರೂ ಕಾಂಗ್ರೆಸ್ನ ಕೆಲ ನಾಯಕರಿಗೆ ನೆಮ್ಮದಿ ಅನ್ನುವಂಥದ್ದೇ ಇಲ್ಲದಂತಾಗಿದೆ. ಅದರಲ್ಲೂ ಮಂತ್ರಿಯಾಗಿ ಅಧಿಕಾರ ಕೈಯಲ್ಲಿದ್ದರೂ ಪಕ್ಷದ ನಾಯಕರ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ತಾವು ಸಚಿವರಾಗಿ ಮಾಡಬೇಕಾದ ಕೆಲಸವನ್ನೇ ಮರೆತಂಗೆ ಕಾಣ್ತಾ ಇದೆ. ಈ ವಾಗ್ಯುದ್ಧ ಈಗ ಹೊಸ ಹಂತ ತಲುಪಿರುವಂಥದ್ದು ಗೊತ್ತಾಗ್ತಾ ಇದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಇದೆಲ್ಲದಕ್ಕೂ ಕೂಡ ತರೆ ಎಳೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಕಾಂಟ್ರವರ್ಸಿ ಮಾತಾಡಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತಾವು ಯಾವುದೇ ಕಾರಣಕ್ಕೂ ಕಾಂಟ್ರವರ್ಸಿ ಹೇಳಿಕೆ ಕೊಡುವುದಿಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ, ರಾಜಣ್ಣ ಮಾತನಾಡಿದ್ದಾರೆ, ಅದೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿರುತ್ತೆ ಎನ್ನುವುದರ ಮೂಲಕವಾಗಿ ಪಕ್ಷದ ನಾಯಕರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದ್ರಿಂದ ದೂರ ಇರಬೇಕು ಅನ್ನುವ ಸಂದೇಶವನ್ನು ರವಾನಿಸಿದ್ದಾರೆ. ಇಷ್ಟಕ್ಕೂ ಕಾಂಗ್ರೆಸ್ನಲ್ಲಿರುವ ಈ ಒಳ ಬೇಗದುಗಳಿಗೆ ಕಾರಣ ಏನು? ಯಾಕಂದರೆ ಮಂತ್ರಿಗಳಾಗಿದ್ದಾರೆ, ಅಧಿಕಾರ ಅವರ ಕೈಯಲ್ಲಿದೆ, ಅವ್ರು ಬೇಕಾದ ರೀತಿಯಲ್ಲಿ ರಾಜ್ಯಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ಬೋದು, ಅವರ ಮನಸ್ಸಿನಲ್ಲಿ ಏನೇನಿದೆಯೋ ಅಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ಬೋದು. ಇದೆಲ್ಲವೂ ಕೂಡ ಎಲ್ಲರಿಗೂ ಸಿಗೋದಿಲ್ಲ, ಶಾಸಕರಾದವರು ಎಲ್ರಿಗೂ ಸಿಗೋದಿಲ್ಲ. ಸಿಗುವಂಥದ್ದು ಇಷ್ಟೇ 32 ಮಂದಿಗೆ. ಅಂತಹ ಸಚಿವರುಗಳು ಒಬ್ಬರ ವಿರುದ್ಧ ಇನ್ನೊಬ್ಬರು ಮಾತಲ್ಲೇ ಕತ್ತಿ ಮಸೀತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ? ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿರುವ ರಾಜಣ್ಣ ಅವರಿಗೆ ಮೂಗುದಾರ ಹಾಕಿಸುವಂತಹ ಪ್ರಯತ್ನ ಸದ್ದಿಲ್ಲದೆ ಸಾಗಿದೆಯೇ ಅನ್ನೋದರ ಬಗ್ಗೆಯೂ ಕೂಡ ಒಂದು ವಿವರವಾದಂತಹ ವರದಿಯನ್ನು ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ನಿಮಗೆ ತೋರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಭೂಮಿ ನುಂಗಿದ್ರ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಬಿಡದಿಯ ಕೇತಗಾನಹಳ್ಳಿಯಲ್ಲಿ 1980ರ ದಶಕದಲ್ಲಿ ಜಮೀನು ಖರೀದಿ ಮಾಡದಲ್ಲಿಲ್ಲೂ ಕೂಡ ಒಂದಲ್ಲ ಒಂದು ವಿವಾದ ಅವರ ಬೆನ್ನಿಗೆ ಅಂಟುಕೊಂಡೇ ಇದೆ. ಈ ಜಮೀನಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ರಾಜಕೀಯದ ಆರೋಪ ಪ್ರತ್ಯಾರೋಪಗಳು ಈ ಹಿಂದೆಯೂ ಕೂಡ ಬಂದಿತ್ತು. ಜಮೀನು ವಾರಸುದಾರಿಕೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿತ್ತು. ಆದ್ರೀಗ ಸಮಾಜ ಪರಿವರ್ತನಾ ಸಮುದಾಯದ SR ಹಿರೇಮಠರು ಸಲ್ಲಿಸಿರುವಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಆಧರಿಸಿ ರಾಜ್ಯದ ಹೈಕೋರ್ಟ್ ನೀಡಿರುವಂತಹ ನಿರ್ದೇಶನದಂತೆ ಬಿಡದಿಯಲ್ಲಿ ಜಮೀನು ಸರ್ವೆ ಮಾಡಲಾಗ್ತಾ ಇದೆ. ಕಂದಾಯ ಇಲಾಖೆ ಅಧಿಕಾರಿಗಳು ನಡೆಸ್ತಾ ಇರುವಂತಹ ಈ ಸರ್ವೆಯ ಮೂಲಕ ಕುಮಾರಸ್ವಾಮಿಯವರು ಹಾಗೂ ಅವರ ಆಪ್ತ ಬಂಧುಗಳು ಭೂಮಿ ನುಂಗಿರುವ ಬಗ್ಗೆ ಸಾಕ್ಷಿ ಏನಾದರೂ ಸಿಕ್ಕಿದೆಯಾ, ಯಾವ ಸ್ವರೂಪದಲ್ಲಿ ಇಲ್ಲಿ ಸರ್ವೆ ನಡೆಸಲಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಕಾಂಟ್ರವರ್ಸಿ ಮಾತಾಡಲ್ಲ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿಯವರು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಕಾಂಟ್ರವರ್ಸಿ ಮಾತಾಡ್ತಿರೋದು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಉಪಮುಖ್ಯಮಂತ್ರಿನ, ಮಂತ್ರಿನ, ಯಾರು ಮಾತಾಡ್ತಿದ್ದಾರೆ, ಯಾಕೆ ಮಾತಾಡ್ತಿದ್ದಾರೆ, ಏನು ನಡೀತಿದೆ ಕಾಂಗ್ರೆಸ್ನ ಒಳಗಡೆ, ಈ ವರದಿಯಲ್ಲಿ ತೋರಿಸ್ತೀನಿ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಒಳಗಿನವರ ಗುದ್ದಾಟ ತಾರಕಕ್ಕೇರುತ್ತಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಇವರ ಮಾತುಗಳನ್ನು ಹೈಕಮಾಂಡ್ ಗಮನಿಸಿದೆ ಎನ್ನುತ್ತಿದ್ದಾರೆ. ಜೊತೆಗೆ ಕಾಂಟ್ರವರ್ಸಿ ಹೇಳಿಕೆ ನಾನು ಕೊಡಲ್ಲ ಎನ್ನುವ ಮೂಲಕ ಪಕ್ಷದಲ್ಲಿರುವ ಕೆಲ ನಾಯಕರು ವಿವಾದಾತ್ಮಕ ಹೇಳಿಕೆ ಕೊಡುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಅಧಿಕಾರದಲ್ಲಿರುವ ನಾಯಕರ ನಡುವೆಯೇ ನಡೆಯುತ್ತಿರುವ ಗುದ್ದಾಟಕ್ಕೆ ಫುಲ್ ಸ್ಟಾಪ್ ಬೀಳುವ ಬದಲು ಇದು ಹೊಸ ರೂಪ ಪಡೆಯುವ ಲಕ್ಷಣಗಳು ದಟ್ಟವಾಗಿ ಗೋಚರಿಸಲು ಆರಂಭವಾಗಿದೆ. ಸಿಎಂ ಬದಲಾವಣೆಯ ಚರ್ಚೆ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ನಡೆದು ಈಗ ತಣ್ಣಗಾಗಿದೆ. ಸಿಎಂ ಬದಲಾವಣೆ ಚರ್ಚೆಗೆ ಕೌಂಟರ್ ಆಗಿ ಶುರುವಾಗಿರುವ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಮಾತ್ರ ಇನ್ನೂ ಮುಂದುವರೆದಿದೆ. ಇದರ ನಡುವೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲವರು ಸಿಎಂ ಹೆಸರನ್ನೂ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದಿರುವ ಮಾತು ಕೈಪಾಳ್ಯದಲ್ಲಿ ಕಿಚ್ಚು ಹಚ್ಚಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟಾಗುತ್ತಿದ್ದಂತೆ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಅಂತಾನು ನೋಡದೆ ಹಳೇ ವೈರಿ ಎನ್ನುವ ರೀತಿಯಲ್ಲೇ ಮುಗಿಬಿದ್ದಿದ್ದಾರೆ ಸಹಕಾರ ಸಚಿವ KN ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸೇರಿದಂತೆ ಯಾವುದೇ ವಿಷಯವನ್ನ ಬಹಿರಂಗವಾಗಿ ಮಾತಾಡಬೇಡಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಾಕೀತು ಮಾಡಿದ್ದರೂ ರಾಜಣ್ಣ ಮಾತ್ರ ಬಿಡ್ತಿಲ್ಲ. ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮಂತ್ರಿಗಿರಿ ಬಿಡೋದಿಕ್ಕೂ ರೆಡಿ ಎನ್ನುವ ಮೂಲಕ ಸವಾಲೆಸೆದಿದ್ದಾರೆ. ಅಲ್ಲದೆ ಸಿಎಂ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಮಾತಿಗೂ ವ್ಯಂಗ್ಯಭರಿತ ಮಾತುಗಳ ಮೂಲಕವೇ ಚುಚ್ಚಿದ್ದಾರೆ.
ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ ಒಂದು 4 ಮನೆ, ಏನಪ್ಪ ಅಲ್ಲಿ ನಮ್ಮೂರಲ್ಲಿ ಒಂದು 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ಇನ್ನೇನಾಗಬೇಕು ಉತ್ತರ? ಏನ್ ದುರ್ಬಳಕೆ ಅಂದ್ರೆ ಏನ್ರಿ? ಜನಕ್ಕೆ ಹಿತಕ್ಕೆ ಒಳ್ಳೇದಾಗೋದಾದ್ರೆ ಅದನ್ನ ಹೆಸರು ಹೇಳಿದ್ರೆ ಏನ್ ತಪ್ಪಾಗ್ತದೆ? ನಾನೇನು ಅವರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸಬೇಕು ಅಂತ ಉದ್ದೇಶ ನನಗೇನಿಲ್ಲ, ಗೊತ್ತಾಯ್ತಾ? ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ. ಹಾಗಂತ ರಾಜಣ್ಣ ಹೀಗೆ ಡಿಕೆಶಿ ವಿರುದ್ಧ ಮುಗಿಬಿದ್ದಿರೋದು ಇದೇ ಮೊದಲೇನಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ದೊಡ್ಡ ಸಮರ ಸಾರಿರುವ ಸಹಕಾರ ಸಚಿವ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಹಲವು ಬಾರಿ ನೇರ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆಗಳಿಗೆ ಉತ್ತರ ಕೊಡುವಾಗಲೆಲ್ಲ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳ ಸೃಷ್ಟಿ ಬಗ್ಗೆಯೂ ರಾಜಣ್ಣ ಒತ್ತಾಯ ಮಾಡುತ್ತಲೇ ಬಂದಿದ್ದರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಬಹಿರಂಗವಾಗಿಯೇ ರಾಜಣ್ಣ ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಬಂದಿದ್ದಾರೆ. ಹೈಕಮಾಂಡ್ ಮುಂದೆ ಹೋಗಿ ಅವರಿಗೆ ನೀವು ಯಾರಿಗಾರ ಮಾಡಿ ನಿಮ್ಮ ಚಾಯ್ಸು, ಪಕ್ಷದಲ್ಲಿ ನಾನು ಇಂಥನ್ನೇ ಮಾಡಬೇಕು ಇಂಥನ್ನು ಮಾಡಬಾರ್ದು ಅಂತ ನನ್ನ ಚಾಯ್ಸ್ ಇಲ್ಲ. ಬಟ್ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇನ್ ದ ಕೌನ್ಸಿಲ್ ಶುಡ್ ಬಿ ಅಕಾಮಡೇಟೆಡ್ ಅಂತಕ್ಕಂಥ. ಇನ್ನೂ ಹೆಚ್ಚು ಒಲವನ್ನ ಗಳಿಸಲಿಕ್ಕೆ ಪೂರಕವಾಗಿ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಇಷ್ಟಕ್ಕೂ ಸಿದ್ದರಾಮಯ್ಯ ಬಣದಿಂದ ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ಆರೋಪ ಡಿಕೆಶಿ ಆಪ್ತ ವಲಯದಲ್ಲಿ ಇದ್ದೇ ಇದೆ. ಇದಕ್ಕೆ ಪೂರಕ ಎಂಬಂತೆ ಸಿಎಂ ಆಪ್ತ ವಲಯದ ಸಚಿವರಿಂದಲೇ ಒಂದಿಷ್ಟು ಬಹಿರಂಗ ಚಟುವಟಿಕೆಗಳ ಮೂಲಕ ಡಿಸಿಎಂಗೆ ಶಾಕ್ ನೀಡುವ ಕೆಲಸ ನಡೆಯುತ್ತಾ ಬಂದಿತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಿದ್ದು ಬಣ ಕಣ್ಣಿಟ್ಟಿದೆ. ಒಬ್ಬರಿಗೆ ಒಂದೇ ಹುದ್ದೆ ಎಂಬ ದಾಳ ಉರುಳಿಸಿದೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಸಚಿವ ಸ್ಥಾನಕ್ಕೆ ಮಾತ್ರ ಸೀಮಿತ ಮಾಡುವ ತಂತ್ರ ಇದಾಗಿದೆ. ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ತಂತ್ರಗಾರಿಕೆಯೂ ಇದೆ. ಜೊತೆಗೆ ಸರ್ಕಾರದಲ್ಲಿ ಸಿದ್ದು ಬಣದ ಹಿಡಿತಕ್ಕೆ ಪ್ಲಾನ್ ಹಾಕಲಾಗಿದೆ. ಸಿಎಂ ಬದಲಾವಣೆ ಅನಿವಾರ್ಯವಾದರೆ ದಲಿತರಿಗೆ ಆ ಪಟ್ಟ ನೀಡಲು ಒತ್ತಡ ಹಾಕುವ ವ್ಯವಸ್ಥಿತ ತಂತ್ರಗಾರಿಕೆಯೂ ಇದೆ. 2028ರವರೆಗೂ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಒತ್ತಡ ಹಾಕ್ತಿದ್ದಾರೆ. 2028ರ ಚುನಾವಣೆಗೂ ಸಿದ್ದರಾಮಯ್ಯ ನೇತೃತ್ವವೇ ಸರಿ ಎಂಬ ಹೊಸ ಸೂತ್ರ ಮಂಡನೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಚುನಾವಣೆಗೆ ಸ್ಪರ್ಧಿಸಬೇಕೆಂಬ ಬೇಡಿಕೆ ಇಡುವ ಮೂಲಕ ಡಿಕೆಶಿ ಸಿಎಂ ಕುರ್ಚಿ ಆಸೆಗೆ ತಣ್ಣೀರು ಎರಚೋ ಯತ್ನ ಮಾಡಲಾಗ್ತಿದೆ. ಸಿಂಗಲ್ ಡಿಸಿಎಂ ಪೋಸ್ಟ್ಗೆ ಕೊಕ್ಕೆ ಯತ್ನವೂ ನಡೆಯುತ್ತಿದ್ದು ಹೆಚ್ಚುವರಿ ಡಿಸಿಎಂ ಸೃಷ್ಟಿಗೆ ಒತ್ತಡ ಹೇರಲಾಗ್ತಿದೆ. ಮುಸ್ಲಿಂ, ದಲಿತ, ವೀರಶೈವ ವರ್ಗಕ್ಕೆ ಹೆಚ್ಚುವರಿ ಡಿಸಿಎಂ ನೀಡಬೇಕೆಂಬ ಒತ್ತಾಯವೂ ಕೇಳಿದೆ. ಹೀಗೆ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿರೋ ಸಿದ್ದು ಟೀಮ್ ಪದೇ ಪದೇ ಬಹಿರಂಗ ಹೇಳಿಕೆ ನೀಡುತ್ತಲೇ ಇದೆ. ಆದರೆ ಸಚಿವರು ಇಂತಹ ಹೇಳಿಕೆಗಳ ವಿಚಾರದಲ್ಲಿ ಅಣ್ಣನ ಪರ ಬ್ಯಾಟ್ ಬೀಸುವ ಕೆಲಸವನ್ನ ತಮ್ಮ ಸುರೇಶ್ ಮಾಡಿದ್ರು. ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ಶಿವಕುಮಾರ್ ಅವಾಗವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ಎಷ್ಟೆಷ್ಟು ತಡ್ತಾ ಇರಲಿ. ಈಗ ಒಬ್ಬರಿಗೆ ಒಳ್ಳೇದಾಗಬೇಕು ಅಂತ ಅಂದಾಗ 16 ಜನ ಪೆಟ್ಟುಗಳು ಬೀಳ್ತಾ ಇರಬೇಕು, ಆಗ ಒಳ್ಳೇದಾಗುತ್ತೆ. ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಅದನ್ನ ನಾವು ತಪ್ಪಾಗಿ ತಿಳ್ಕೋಬಾರ್ದು. ಅವ್ರು ಏನ್ ಹೇಳ್ತಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ರಾಜಣ್ಣ ಮಾತಿಗೆ ಡಿಕೆ ಸುರೇಶ್ ಮಾತ್ರವಲ್ಲ, ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಕೂಡ ರಾಜಣ್ಣಗೆ ತಿರುಗೇಟು ಕೊಟ್ಟಿದ್ದಾರೆ. ಅವರೆಲ್ಲ ದೊಡ್ಡವರಿದ್ದಾರೆ, ಅವ್ರಿಗೆ ಹೇಳೋಷ್ಟು ನಾವೆಲ್ಲ ದೊಡ್ಡವರಲ್ಲ. ಇವತ್ತು ನನ್ನ ಆಲೋಚನೆ, ನಮಗೆ ಕೆಲಸ ಭಾಳಷ್ಟು ಇದೆ ಮಾಡೋಂಥದ್ದು. ಇವತ್ತು ಯಾರೇ ಸಚಿವರಾದರೂ ಅದೊಂದು ಭಾಗ್ಯ. ಅದು ಭಾಳ ದಿನದ ಅವ್ರ ತಂದೆ ತಾಯಿ ಮಾಡಿರೋಂಥ ಪುಣ್ಯದಲ್ಲಿ ಸಿಗೋಂಥ ಒಂದು ಅವಕಾಶ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಿಗೆ ನೋವಾಗಂಥದ್ದು, ಸಾರ್ವಜನಿಕರಿಗೆ ನೋವಾಗಂಥ ಹೇಳಿಕೆಗಳು ಕೊಡದಲೆ ಇವತ್ತು ಏನು ಹೈಕಮಾಂಡ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಇದೆ, ಅದರ ಒಂದು ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ ಅಷ್ಟೇ ಏನಾರು ಅಂತ. ನೀವು ಕೇಳ್ತೀರಿ, ನಾನು ಯಾಕೆ ಹೇಳಕ್ ಹೋಗೋಣ? ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ, ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ CM ಚೇಂಜ್ ಮಾಡೋಕ್ಕೆ ಆಗಲಿ, ಒಬ್ಬ ಅಧ್ಯಕ್ಷನ ಚೇಂಜ್ ಮಾಡೋಕ್ಕೆ ಆಗಲಿ, ಮತ್ತೊಂದು ಮಾಡೋಕ್ಕೆ ಆಗಲಿ, ನಮ್ಗೆ ಏನಕ್ಕೆ ನಮ್ಮ ಕೈಲಿ ಐತಾ? ಅದು ನಂದು ಏನು ನಡೀತೋ ಅದನ್ನು ಮಾತಾಡಬೇಕು, ನಂದು ಏನಾಗುತ್ತೋ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಟ್ಟರೆ ನನ್ನ ಕೈ ನಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ನಾವು ಆರ್ಮಿ ರೂಲ್ ನಡೆಸ್ತಾ ಇಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೀವಿ. ಅದರಿಂದ ಕೆಲವು ಟೈಮು ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ತಾರೆ. ಅದನ್ನ
ಸರಿಪಡಿಸ್ಕೊತಾರೆ ಅವರೇನೆ ಅಂತ ಆಗಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಿರಂಗ ಹೇಳಿಕೆಗಳ ಮೂಲಕ ಮುಜುಗರ ಮಾಡುತ್ತಿರೋ ರಾಜಣ್ಣ ವಿರುದ್ಧ ಡಿಕೆಶಿ ಮೌನಾಸ್ತ್ರವನ್ನೇ ಬಳಸುತ್ತಿದ್ದಾರೆ. ಕೇರಳ ರಾಜಸ್ಥಾನ ಟೂರ್ ಆದ್ಮೇಲೆ ಮಾತಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರೂ ಕೂಡ ಅಲ್ಲಿಂದಲೇ ರಾಜಣ್ಣ ಬಾಯಿಗೆ ಬೀಗ ಹಾಕಿಸೋ ಕೆಲಸ ಮಾಡ್ತಾರ ಎಂಬ ಕುತೂಹಲ ಎದ್ದಿದೆ. ಕೆಎನ್ ರಾಜಣ್ಣ ಹಣಿಯಲು ಡಿಕೆ ಶಿವಕುಮಾರ್ ಮೌನಾಸ್ತ್ರ ಬಳಸಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ರಾಜಣ್ಣಗೆ ಶೋಕಾಸ್ ನೋಟಿಸ್ ಕೊಡಿಸಲು ಪ್ಲಾನ್ ಮಾಡುತ್ತಿದ್ದಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಮಾಹಿತಿ ನೀಡಿದ್ದಾರೆ. ಹೈಕಮಾಂಡ್ ಕಾರ್ಯಕ್ರಮಗಳಿಗಾಗಿ ಕೇರಳ ರಾಜಸ್ಥಾನಕ್ಕೆ ಹೋಗಿರುವ ಡಿಕೆಶಿ ಅಲ್ಲಿಂದಲೇ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹೇರುವ ಸಾಧ್ಯತೆಗಳಿವೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಪಕ್ಷದ ಅಧ್ಯಕ್ಷನಾಗಿ ನಾನು ಎಚ್ಚರಿಕೆ ಕೊಟ್ಟರೂ ಮಾತಾಡುತ್ತಿದ್ದಾರೆ ಎಂದು ದೂರು ಕೊಡಬಹುದು. ಕೆಎನ್ ರಾಜಣ್ಣ ಪಕ್ಷದ ಶಿಸ್ತು ಉಲ್ಲಂಘಿಸಿ ಹೇಳಿಕೆ ಕೊಡುತ್ತಿದ್ದಾರೆ. ರಾಜಣ್ಣ ಹೇಳಿಕೆಯಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಿದೆ. ರಾಜಣ್ಣಗೆ ಕಡಿವಾಣ ಹಾಕಬೇಕಾದ್ರೆ ಶೋಕಾಸ್ ನೋಟಿಸ್ ಜಾರಿ ಮಾಡಲೇಬೇಕೆಂದು ಒತ್ತಡ ಹೇರಲಿದ್ದಾರೆ ಡಿಕೆ ಶಿವಕುಮಾರ್. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಹೈಕಮಾಂಡ್ ಮುಂದೆ ಸಿದ್ದು ಡಿಕೆ ಆಪ್ತರ ಪರೇಡ್ ಸಾಗಿದೆ. ಇವತ್ತು ಬೆಳಿಗ್ಗೆ ಬೆಂಗಳೂರಿನಲ್ಲಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಚಿವ ಜಮೀರ್ ಅಹಮದ್, ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಭೇಟಿಯಾಗಿದ್ದು, ಈ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ವಿದ್ಯಮಾನ, ಪರಿಷತ್ ಚುನಾವಣೆ, ಹೆಚ್ಚುವರಿ ಡಿಸಿಎಂ ಬಗ್ಗೆಯೂ ಚರ್ಚೆ ನಡೆದಿದೆ. ಇದರ ನಡುವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಪರಮೇಶ್ವರ್ ಚರ್ಚೆ ನಡೆಸಿದ್ದು, ಸೋನಿಯಾ ಗಾಂಧಿ ಅವರ ಭೇಟಿಗೂ ಪ್ರಯತ್ನಿಸುತ್ತಿದ್ದಾರಂತೆ. ಈ ಸಂದರ್ಭದಲ್ಲಿ ಸಹಜವಾಗಿಯೇ ರಾಜ್ಯ ರಾಜಕಾರಣದ ಬಗ್ಗೆ ಪರಮೇಶ್ವರ್ ತಮ್ಮದೇ ಅಭಿಪ್ರಾಯ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಬಳಿಕ ಮಾತನಾಡಿದ ಸುರೇಶ್, ಪಕ್ಷದಲ್ಲಿ ಗೊಂದಲ ಏನೂ ಇಲ್ಲ, ಸಿದ್ದರಾಮಯ್ಯ ನೇತೃತ್ವದಲ್ಲೇ ಸರ್ಕಾರ ಮುಂದುವರಿಯುತ್ತೆ ಅಂದರು. ಗೊಂದಲ ಏನೂ ಇಲ್ಲ, ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ. ಉತ್ತಮವಾದಂಥ ಆಡಳಿತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇದೆ, ಅದು ಮುಂದುವರಿತದೆ. ಇದರ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಇದ್ದಕ್ಕಿದ್ದಂತೆ ತಮ್ಮ ಮಾತಿನ ವರಸೆ ಬದಲಿಸಿದ್ದಾರೆ. ನಮ್ಮದು ಹಠವೇನಿಲ್ಲ, ಬೇಡಿಕೆಯಷ್ಟೇ ಎನ್ನುವ ಮೂಲಕ ಪರಿಸ್ಥಿತಿ ತಮ್ಮ ಪರವಾಗಿದೆ ಎಂಬ ಸಂದೇಶ ರವಾನಿಸುತ್ತಿದ್ದಾರೆ. ಮತ್ತೊಂದೆಡೆ ಬೇರೆ ಸಚಿವರಿಂದಲೂ ಸಿಎಂ ಪರವಾಗಿ ಬ್ಯಾಟಿಂಗ್ ಮುಂದುವರೆದಿದೆ. ಅಲ್ಲ, ಹಠ ಇಲ್ಲ, ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ಗೆ ಅವ್ರು ನಿರ್ಧಾರ ಮಾಡಿದ್ರೆ ನಾವು ಮಾಡೋಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಇವತ್ತು ದಿವಸ ಎಲ್ಲವನ್ನ ಗಮನಿಸ್ತಾ ಇದೆ. ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, CWC ಮೆಂಬರ್ಸ್, ಏನೇ ವಿಚಾರ ಬರಲಿ, ಯಾವುದೇ ವಿಚಾರ ಬರಲಿ, ಹೈಕಮಾಂಡ್ ಇಸ್ ಸುಪ್ರೀಂ. ಆಮೇಲೆ ಈಗ ಉಳಿದಿದ್ದೆಲ್ಲವೂ ಕೂಡ ಅಪ್ರಸ್ತುತ. ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ. ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಮಾತಾಡೋಕ್ಕೆ ಆಗೋದಲ್ಲ. ಪಕ್ಷದಲ್ಲಿ ಯಾವ ಮಂತ್ರಿಗಳು, ಶಾಸಕರು, ಪಕ್ಷದ ನಾಯಕರುಗಳು ಏನು ಮಾತನಾಡ್ತಾರೆ, ಅದನ್ನು ಸರಿಯೋ ತಪ್ಪೋ ನಿಯಂತ್ರಣ ಮಾಡಬೇಕು, ಸೂಚನೆ ಕೊಡಬೇಕು, ಎಲ್ಲವನ್ನು ನಮ್ಮ ಪಕ್ಷದ ಹೈಕಮಾಂಡು ಭಾಳ ಗಮನ ಹರಿಸುತ್ತೆ. ಅವ್ರು ತೀರ್ಮಾನ ತೆಗೆದಾರೆ, ಅವ್ರು ಸಮರ್ಥರಿದ್ದಾರೆ. ನಮ್ಮ ಅಧ್ಯಕ್ಷರು ಮೊದಲೇ ಹೇಳಿದ್ದಾರೆ, ನಾವು ತಗೋತೀವಿ ಅಂತ. ಖರ್ಗೆ ಅವರು, ಸಿದ್ದರಾಮಯ್ಯನವರು, DK ಅವರು ಏನು ಸಣ್ಣ ನಾಯಕರಲ್ಲ, ಅವರು ದೊಡ್ಡ ನಾಯಕರು. ಅದರಿಂದ ಅವ್ರು ನೋಡ್ಕೊತಾರೆ. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ತಾವು ಯಾವುದೇ ಕಾಂಟ್ರವರ್ಸಿ ಹೇಳಿಕೆ ಕೊಡೋದಿಲ್ಲ ಎನ್ನುವ ಮೂಲಕ ಪಕ್ಷದ ನಾಯಕರಿಗೂ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಪಕ್ಷದಲ್ಲಿ ಏನೇ ಇದ್ದರೂ ಅದು ಹೈಕಮಾಂಡ್ಗೆ ಬಿಟ್ಟದ್ದು ಎಂದಿದ್ದಾರೆ. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ಕೆ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. DK ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ. ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರೇನು ತೀರ್ಮಾನ ಮಾಡ್ತಾರೆ ಅಪ್ಲಿಕಬಲ್ ಟು ಆಲ್. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವ ಬದಲಾವಣೆಯ ಕೂಗುಗಳು, ಸಚಿವರ ನಡುವಿನ ಬಹಿರಂಗ ವಾಗ್ಯುದ್ಧಕ್ಕೆ ಬ್ರೇಕ್ ಹಾಕುವ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವುದು ಸ್ಪಷ್ಟವಾಗಿದೆ. ಬಜೆಟ್ ಅಧಿವೇಶನಕ್ಕೆ ಸರ್ಕಾರ ಸಿದ್ಧವಾಗುತ್ತಿರುವ ಸಂದರ್ಭದಲ್ಲೇ ಡಿಸಿಎಂ ಹಾಗೂ ರಾಜಣ್ಣ ನಡುವಿನ ಟಾಕ್ ವಾರ್ ಕಾಂಗ್ರೆಸ್ಗೆ ಮುಜುಗರ ತಂದಿತ್ತರೆ ಬಿಜೆಪಿಗೆ ಬಯಸದೇ ಸಿಕ್ಕಿದ ಅಸ್ತ್ರದಂತಿದೆ. ಆದರೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬದಲಾವಣೆ ಚರ್ಚೆಗೆ ಹೈಕಮಾಂಡ್ ಯಾವ ರೀತಿಯಲ್ಲಿ ಮದ್ದರಿಯುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಕಾಂಟ್ರವರ್ಸಿ ವಿಚಾರಗಳು ಬಹಳ ಜೋರಾಗಿ ಸಾಗ್ತಾ ಇದ್ದಾವೆ. ಕುಮಾರಸ್ವಾಮಿ ಅವರಿಗೆ ಈಗ ಶಾಕ್ ಕೊಟ್ಟಿದೆ ಸರ್ಕಾರ. ಯಾಕಂದರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರದ ಶಾಕ್ ಬಹಳ ಮುಖ್ಯವಾಗಿ ಜಮೀನಿಗೆ ಸಂಬಂಧಪಟ್ಟಂತೆ ಬಿಡದಿ ಬಳಿಯ HDK ತೋಟದ ಅಕ್ಕಪಕ್ಕದ ಜಮೀನುಗಳ ಒತ್ತುವರಿ ಆರೋಪದ ಬಗ್ಗೆ ಈಗ
ತನಿಖೆ ನಡೀತಾ ಇದೆ, ಸರ್ವೆ ನಡೀತಾ ಇದೆ. ಹೈಕೋರ್ಟ್ ಸೂಚನೆ ಮೇರೆಗೆ ರಾಮನಗರ ಕಂದಾಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ. 2 ದಿವಸಗಳಿಂದ ಸರ್ವೆ ನಡೆಸ್ತಾ ಇದ್ದಾರೆ. ತೋಟದ ಸುತ್ತಮುತ್ತಲಿನ 35ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳಲ್ಲಿ ಜಮೀನುಗಳ ಪರಿಶೀಲನೆ ನಡೀತಾ ಇದೆ. ಆ ಜಮೀನುಗಳ ಸರ್ವೆ ನಂಬರ್ಗಳನ್ನು ಸರ್ವೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ತೋಟದ ಸುತ್ತಲಿನ 110 ಎಕರೆಗೂ ಹೆಚ್ಚು ಜಮೀನಿನ ಸರ್ವೆ ನಡೆಸಲಾಗಿದೆ. ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿ ಆಧುನಿಕ ಸರ್ವೆ ಉಪಕರಣಗಳ ಮೂಲಕವಾಗಿ ಸರ್ವೆ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಜಮೀನುಗಳ ಮೂಲ ಮಾಲೀಕರನ್ನು ಕೂಡ ಸ್ಥಳಕ್ಕೆ ಕರೆಸಿ ಸರ್ವೆ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಏನು ಎತ್ತ ಅಂತ ತಿಳ್ಕೊಂಡು ವಿಚಾರಿಸ್ತಾ ಇದ್ದಾರೆ. ಯಾವ ಸಂದರ್ಭಗಳಲ್ಲಿ ಇದನ್ನು ಮಾರಾಟ ಮಾಡಿದ್ರೆ ನಿಮ್ಮ ಹೆಸರಲ್ಲೇ ಇದೆಯಾ, ಏನು ಕತೆ ಅನ್ನೋಂಥದ್ರ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ. ಭಾಳ ಮುಖ್ಯವಾಗಿ ಇಲ್ಲಿ ವಿವಾದ ಏನು ಅನ್ನೋಂಥ ನೋಡ್ತಾ ಹೋದಾಗ ಬಿಡದಿ ಬಳಿ 65 ಎಕರೆ ಪ್ರದೇಶದಲ್ಲಿ ಕುಮಾರಸ್ವಾಮಿಯವರ ಜಮೀನು ಇದೆ ಅನ್ನುವಂಥದ್ದು. ಇದರಲ್ಲಿ 1985ರಲ್ಲಿ ಜಮೀನನ್ನು ಖರೀದಿ ಮಾಡ್ಕೊಂಡಿದ್ರು ಕುಮಾರಸ್ವಾಮಿಯವರು ಹಾಗೂ ಅವರ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಈ ಜಮೀನಿದೆ. ಸದ್ಯ ಕುಮಾರಸ್ವಾಮಿಯವರು ಅಲ್ಲಿ ಒಂದು ತೋಟದ ಮನೆಯನ್ನು ಕೂಡ ಭಾಳ ದೊಡ್ಡದಾಗಿ ನಿರ್ಮಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಜಮೀನಿನ ಅಕ್ಕಪಕ್ಕ ಸಂಬಂಧಿಕರ ಹೆಸರಿನಲ್ಲೂ ಕೂಡ ಜಮೀನಿದೆ. ವಿಶೇಷವಾಗಿ ಅವರ ಸಂಬಂಧಿಕರಾಗಿರುವಂತಹ DC ತಮ್ಮಣ್ಣ ಅವರು, ಹಾಗೆಯೇ ಸಂಸದರಾಗಿರುವಂಥ ಡಾಕ್ಟರ್ CN ಮಂಜುನಾಥ್ ಮತ್ತು ಸಹೋದರಿ ಅನಸೂಯ ಮಂಜುನಾಥ್ ಹೆಸರಿನಲ್ಲೂ ಕೂಡ ಜಮೀನು ಇದೆ ಅಂತೇಳಿ ಕುಮಾರಸ್ವಾಮಿ ಜಮೀನಿನ ಸುತ್ತಲೂ 14 ಎಕರೆಗೂ ಹೆಚ್ಚು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಅವರ ವಿರುದ್ಧ ಹೊರಿಸಲಾಗಿತ್ತು. ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂಥ ಆರೋಪ ಕುಮಾರಸ್ವಾಮಿಯವರ ವಿರುದ್ಧ ಇರುವಂಥದ್ದು. ಕೇತಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 8, 9, 10, 16 ಮತ್ತು 79 ಜಮೀನುಗಳಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕುಮಾರಸ್ವಾಮಿಯವರ ವಿರುದ್ಧ ಇತ್ತು. ಮೂಲ ಜಮೀನುದಾರರಿಂದ ಕಡಿಮೆ ಮೊತ್ತಕ್ಕೆ ಜಮೀನು ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಆರೋಪ. SR ಹಿರೇಮಠ ನೇತೃತ್ವದ ಸಮಾಜ ಪರಿವರ್ತನಾ ಸಮುದಾಯದಿಂದ ಹೈಕೋರ್ಟ್ಗೆ ಮೊರೆ ಹೋಗಿದ್ದರು. ಅವರು ಒಂದು PIL ಕೂಡ ಹಾಕಿದರು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ದೂರುದಾರರ ಮನವಿಯಂತೆಯೇ ಅಕ್ರಮದ ತನಿಖೆಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಫೆಬ್ರವರಿ 21ರೊಳಗಡೆ ಸರ್ವೆ ಮುಗಿಸಿ ವರದಿಯನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಬಹಳ ಖಡಕ್ ವಾರ್ನಿಂಗನ್ನು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೈಕೋರ್ಟ್ ನೀಡಿದೆ. ಈ ವಿಚಾರದಲ್ಲಿ ಶೀಘ್ರವೇ ಸರ್ವೆ ಮಾಡಿ ರಾಮನಗರ ಜಿಲ್ಲಾಧಿಕಾರಿಗೆ ವರದಿ ನೀಡುವಂತೆಯೂ ಕೂಡ ಸೂಚನೆಯಲ್ಲಿ ತಿಳಿಸಲಾಗಿತ್ತು. ಅದರ ಪ್ರಕಾರ ಈಗ ಸರ್ವೆ ಮಾಡಿಸ್ತಾ ಇರುವಂಥದ್ದೇ ರಾಜಕೀಯವಾಗಿ ಟಾರ್ಗೆಟ್ ಮಾಡಲು ಅಂತ ಇದರ ನಡುವೆ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ದೂರ್ತಾ ಇದ್ದಾರೆ. ಮಂಜುನಾಥ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ, ತೋರಿಸ್ತಾರೆ. ನಾನು MP ಆದಮೇಲೆ 7 ಇಂಚೂ ತಗೊಂಡಿಲ್ಲ. 7 ಇಂಚು ಜಮೀನು ಎಲ್ಲಿ ಬೆಂಗಳೂರಲ್ಲಾಗಲಿ ಇಲ್ಲಾಗಲಿ ಎಲ್ಲೂ ತಗೊಂಡಿಲ್ಲ. ಇದು ಏನಾಗಿದೆ, ಸುಮ್ಮನೆ ಹೆಸರಿಗೆ ಮಸಿ ಬಳಿತಕ್ಕಂಥ ಒಂದು ವ್ಯವಸ್ಥೆ ಅಂತ ಒಂದು ಷಡ್ಯಂತ್ರ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ನಮ್ಮ ಜೀವನದ ಉದ್ದಕ್ಕೂ ಅಡ್ಡದಾರಿ ಹಿಡದೇ ಇಲ್ಲ. ಹೀಗೆ ತಾವು ಅಡ್ಡದಾರಿ ಹಿಡಿದೇ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಡಾಕ್ಟರ್ CN ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಆದರೆ ಅವರು ಸಂಸದರಾಗಿರುವ ಸಂದರ್ಭದಲ್ಲಿ ಮಾತ್ರ ಅಲ್ಲದೆ ಬೇರೆ ಸಂದರ್ಭದಲ್ಲಿ ಈ ಜಮೀನನ್ನು ಖರೀದಿ ಮಾಡಿರುವಂಥದ್ದು, ಅದರಲ್ಲಿ ಖರೀದಿ ಮಾಡುವಾಗಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥ ಆರೋಪಗಳನ್ನು ಸಮಾಜ ಪರಿವರ್ತನಾ ಸಮುದಾಯದವರು ಮಾಡಿದ್ದಾರೆ. SR ಹಿರೇಮಠ ಅವರು ಇದರ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದರು. ಹೈಕೋರ್ಟ್ ಭಾಳ ಕಟ್ಟುನಿಟ್ಟಾಗಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಅವ್ರಿಗೆ ಈ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋಂಥದ್ದು ಹೈಕೋರ್ಟ್ ಹೇಳುತ್ತೆ. ಅಂದರೆ ಒಂದು ಹಂತದಲ್ಲಿ ಅಧಿಕಾರಿಗಳು ಸರ್ವೆ ಮಾಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ವಿಳಂಬ ಮಾಡ್ತಿದ್ದಾರೆ ಅನ್ನೋಂಥ ಕಾರಣಕ್ಕೂ ಕೂಡ ಹೈಕೋರ್ಟ್ ಅವರನ್ನು ತರಾಟೆಗೆ ತೆಗೆದುಕೊಂಡಿತ್ತು. ನಂತರ ಸೂಚನೆಯನ್ನು ಕೊಟ್ಟಿತ್ತು. ಫೆಬ್ರವರಿ 21ರೊಳಗಡೆ ನೀವು ಇದನ್ನು ವರದಿಯನ್ನು ಕೊಡಬೇಕು ಅನ್ನೋಂಥದ್ದು ಕೂಡ ಹೇಳಿತು. ಈಗ ಸರ್ವೆ ನಡೆಸಲಾಗಿದೆ. ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿಕೊಂಡು ಸರ್ವೆಯನ್ನು ಮಾಡಿದ್ದಾರೆ. ಜಮೀನಿನ ವಿಸ್ತೀರ್ಣ ಯಾರ ಹೆಸರಲ್ಲಿದೆ ಇವೆಲ್ಲದರ ಬಗ್ಗೆ ಕೂಡ ಸರ್ವೆ ಆಗ್ತಾ ಇದೆ. ಇದರ ಮೂಲಕವಾಗಿ ನಿಜಕ್ಕೂ ಕುಮಾರಸ್ವಾಮಿಯವರು ಏನಾದರೂ ಅಕ್ರಮವನ್ನು ಎಸಗಿದ್ದಾರಾ ಅಥವಾ ಅವರ ವಿರುದ್ಧ ವಿನಾಕಾರಣ ಇಂಥದ್ದೊಂದು ಆರೋಪ ಬಂದಿದೆಯಾ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಸರ್ವೆಗಳೆಲ್ಲವೂ ಕೂಡ ಮುಗಿದ ನಂತರ ಸಾಬೀತಾಗುವಂಥದ್ದಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.